ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಾಗೆ ಸ್ನೇಹಿತರೆ, ಇವತ್ತು ನಾನೊಂದು ಬೋಟ್ ನೆಕ್ ಬ್ಲೌಸ್ನ ಬ್ಯಾಕ್ ಸೈಡ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಹಾಗೆ ಈ ಡಿಸೈನ್ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅದರದ್ದೊಂದು ಪಿಕ್ ಕೂಡ ಪಕ್ಕದಲ್ಲೇ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಇದರ ಲೆಂತ್ ಬಂದು 14 ತೊಗೊಂಡಿದ್ದೀನಿ +1. ಹಾಗೆ ಇದರದ ನೆಕ್ ಬಂದು 7 ತೊಗೊಂಡಿದ್ದೀನಿ. ಬಟ್ ನಾವು ಕಾಣಿಸ್ತಾ ಇರ್ಬೋದು ನಿಮಗೆ, ನೋಡಿ 14 ಇದೆ ಲೆಂತು, ಬಟ್ +1 ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ 7 ಇದೆ, ಅದರಲ್ಲಿ ನಾನು 3.5 ವಿಡ್ತು 3.5 ಮತ್ತು ಲೆಂತ್ ಕೂಡ 3.5 ತೊಗೊಂಡು ಫಸ್ಟಿಗೆ ನಾನು ಇಲ್ಲಿ ಒಂದು ಲೈನ್ ಕ್ರಾಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಇದು ಬಂದು ನಾನು ಬೋಟ್ ಶೇಪ್ ತೊಗೊಳೋದಕ್ಕೋಸ್ಕರ. ಸೊ ಇದ್ರ ಕಟಿಂಗ್ ವಿಡಿಯೋ ಕೂಡ ನಾನು ಕಳೆದ ವಿಡಿಯೋನಲ್ಲಿ ಹಾಕಿರ್ತೀನಿ, ತಪ್ಪದೆ ಹೋಗಿ ನೋಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕ್ತೀನಿ. ಸೊ ಇದಾದ ನಂತರ ನಮಗೆ ಎಷ್ಟು ಡೀಪ್ ಬೇಕು ಅಷ್ಟು ನಾನು ತೊಗೋಬೋದು. 7 ಇಂಚಸ್ ನಾನು ಡೀಪ್ ತೊಗೋತೀನಿ. ಬೋಟ್ ನೆಕ್ನ ಬಿಟ್ಟು ಕೆಳಗಡೆ 7 ಇಂಚಸ್ ಡೀಪ್ ತೊಗೋತೀನಿ. ಸೊ ಬ್ರಾಡ್ ಕೂಡ ಅಷ್ಟೇ ತೊಗೋತೀನಿ, ಅಂದರೆ 4 ಇಂಚಸ್ ಆಗಿರ್ಬೋದು ಅಥವಾ 3.5 ಇಂಚಸ್ ಕೂಡ ಆಗ್ಬೋದು. ಸೊ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಕಟ್ ವರ್ಕ್ ಶೇಪ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ, ವಿತ್ ಪ್ಯಾಚ್ ವರ್ಕ್ ಕೂಡ. ಕಟ್ ವರ್ಕ್ ಒಂದು ರೌಂಡ್ ಸರ್ಕಲಲ್ಲಿ ಬರೋ ಅಂಥ ಶೇಪು ನಾನು ಸುಮ್ಮನೆ ಹೀಗೆ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈ ಥರ ಬ್ಯಾಂಗಲ್ ತೊಗೊಂಡು 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ನಾನು ಇಲ್ಲಿ ಶೇಪ್ ಕೊಟ್ಕೋತಾ ಬರ್ತೀನಿ. ಸೊ ಹೇಗೆ ಶೇಪ್ ಕೊಟ್ಕೊಳ್ಳೋದು ನೋಡಿ ಇಲ್ಲಿ. ಇದನ್ನು ಹೇಗೆ ಕೊಟ್ಕೊಂಡಿದ್ದೀನಿ ಅಂದರೆ, ಮೊದಲನೇದಾಗಿ ಬಂದು 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ರೌಂಡ್ ಶೇಪ್ ಕೊಟ್ಕೊಂಡಿದ್ದೀನಿ. ಇನ್ನು ಉಳಿದದ್ದೆಲ್ಲ 2 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಎರಡು ಶೇಪ್ನ ಕೂಡ, ಅಂದರೆ ಎರಡು ಮಾರ್ಕ್ ಡಾಟ್ಸ್ ಏನು ಹಾಕ್ಕೊಂಡಿದೆ ಅದೆರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಎಂಡಿಂಗಲ್ಲಿ, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಬರುತ್ತೆ ಬೋಟ್ ಹತ್ರ, ಅಲ್ಲಿ ಸ್ವಲ್ಪ ಕರ್ವ್ ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಟ್ರೆಂಡಿಂಗ್ ಡಿಸೈನ್ಸ್ ಕೂಡ ಹೌದು. ಇದಕ್ಕೆ ನಾನು ಒಂದು ಪ್ಯಾಚ್ ವರ್ಕ್ ಕೂಡ ಮಾಡ್ಕೋತೀನಿ. ಸೊ ಇದನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಫಸ್ಟ್ಲಿಗೆ ಬಂದು ಕ್ಯಾನ್ವಾಸಲ್ಲಿ ಈ ಥರ ಇಟ್ಕೊಂಡು ಫಸ್ಟು ಟ್ರೇಸ್ ಮಾಡ್ಕೋತೀನಿ. ಸೇಮ್ ಏನು ಹಾಕ್ಕೊಂಡಿದ್ದೆ ಅದನ್ನು ಈ ಥರ ಇಟ್ಕೊಂಡು ಸಿಂಪಲ್ಲಾಗಿ ಟ್ರೇಸ್ ಮಾಡ್ಕೋತೀನಿ. ಸ್ವಲ್ಪ ಹೆವಿ ಬೆಳಕಿದೆ, ಹಾಗಾಗಿ ಈಗ ಕಾಣಿಸ್ತಾ ಇದೆ. ನಾವು ಪೆನ್ಸಿಲಲ್ಲಿರ್ಬೋದು, ಪೆನ್ನಲ್ಲಿರ್ಬೋದು, ನಿಮಗೆ ಯಾವುದು ಓಕೆ ಆಗುತ್ತೆ ಅದನ್ನು ಈ ಥರ ಕ್ಯಾನ್ವಾಸ್, ಅಂದರೆ ನಮ್ಮ ನೆಕ್ ಲೆಂತ್ ಎಷ್ಟಿದೆ ಅಷ್ಟು ಅಂತರ ಇರುವಂತಹ ಕ್ಯಾನ್ವಾಸ್ನ ತೊಗೊಂಡು ಈ ಥರ ಕ್ಲೀನಾಗಿ ಟ್ರೇಸ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟ್ರೇಸಿಂಗ್ ಆದ ನಂತರ ಅದನ್ನು ಬಿಟ್ಟು ಒಂದು ಇಂಚಸ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಬ್ಲೌಸ್ನ ಕ್ಯಾನ್ವಾಸ್ನ ಕರೆಕ್ಟಾಗಿ ತೊಗೊಂಡಿದ್ದೆ. ಸ್ವಲ್ಪ ಎಕ್ಸ್ಟ್ರಾ ಪೀಸಸ್ ತೊಗೊಂಡಿದ್ದೆ, ಅದನ್ನು ನೀವು ಕಟ್ ಮಾಡ್ಕೋಬೋದು. ಈ ಥರ ನೋಡಿ ಎಕ್ಸ್ಟ್ರಾ ಇರೋದನ್ನು 1 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೋಬೋದು, ಅರ್ಧ ಇಂಚ್, ಬಟ್ 1 ಇಂಚ್ ತೊಗೊಂಡ್ರೆ ಒಂದು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿರುತ್ತೆ ಅಂತ ರೌಂಡ್ಸ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಈ ಥರ ರೌಂಡ್ಸ್ ಹಾಕ್ಕೊಳ್ಳೋದ್ರಿಂದ ಕಟ್ ಮಾಡಿದಾಗ ಕ್ಲೀನಾಗಿ ಬರುತ್ತೆ. ಸೇಮ್ ಏನಿದೆ ಈ ಕಡೆ ಕ್ಯಾನ್ವಾಸಲ್ಲಿ ಸೇಮ್ ಟು ಸೇಮ್ ಈ ಕಡೆ ಕೂಡ ಬರೋ ಹಾಗೆ ನೋಡಿಕೊಂಡು, ಸೇಮ್ ಎರಡೂ ಸೈಡ್ ಕೂಡ ಒಂದೇ ಥರ ಕ್ಯಾನ್ವಾಸ್ ಬರೋ ಹಾಗೆ ನೋಡ್ಕೊಳ್ಳಿ. ಸೊ ಈಗ ಆಲ್ರೆಡಿ ಈ ಕಡೆ ಕೂಡ ಬರುತ್ತೆ. ಸೊ ಎರಡೂ ಸೈಡ್ ಕ್ಯಾನ್ವಾಸ್ ಈ ಥರ ಬಂದಾಗ ನಾವು ಈ ಕ್ಯಾನ್ವಾಸ್ನ ಬ್ಲೌಸ್, ಅಂದರೆ ಲೈನಿಂಗ್ ಪೀಸ್ ಏನಿದೆ ಅದರ ಮೇಲೆ ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಕ್ಯಾನ್ವಾಸ್ ಮೇಲೆ ನಾವು ಏನು ಟ್ರೇಸ್ ಮಾಡ್ತೀವಿ ಅದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ತುಂಬಾ ನಿಧಾನವಾಗಿ, ತುಂಬ ತಾಳ್ಮೆಯಿಂದ ಮಾಡಬೇಕು. ತಾಳ್ಮೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾನಿಲ್ಲಿ 2-3 ಸಾರಿ ಟ್ರೇಸ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಡಾರ್ಕಾಗಿ ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕಷ್ಟೇ, ಬೇರೆ ಏನೂ ಅಲ್ಲ. ಸ್ವಲ್ಪ ಲೈಟಾಗಿದ್ದರೆ ನಾನು ಸ್ಟಿಚಿಂಗ್ ಮಾಡೋ ಅಷ್ಟರಲ್ಲಿ ಅದು ಹೋಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಡಾರ್ಕಾಗಿ ಕಾಣಿಸ್ಲಿ ಅಂತ ಈ ಥರ 2-3 ಸಾರಿ ಕ್ಲೀನಾಗಿ ಟ್ರೇಸ್ ಮಾಡ್ಕೋತಾ ಇದ್ದೀನಿ. ಕಳೆದ ವಿಡಿಯೋನಲ್ಲಿ ಈ ಬೋಟ್ ನೆಕ್ ಕಟ್ಟಿಂಗ್ ಹೇಗೆ ಮಾಡ್ಕೋಬೇಕು ಅಂತ ಕೂಡ ತೋರಿಸಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಪ್ಪದೆ ಹೋಗಿ ವಿಡಿಯೋ ನೋಡಿ. ಸೊ ಇವಾಗ ಟ್ರೇಸಿಂಗ್ ಆಗಿದೆ. ಇದನ್ನು ಸೆಂಟರಲ್ಲಿ ಸ್ವಲ್ಪ ಈ ಥರ ಕ್ಲೀನಾಗಿ ನೋಡ್ಕೋಬೇಕು. ಇವಾಗ ಸೇಮ್ ಏನಿದೆ ಇದನ್ನು ಶೇಪ್ ಕರೆಕ್ಟಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೀವು ಈ ಥರ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಮತ್ತು ತುಂಬ ಈಸಿ ಮೆಥಡ್ ಇದು. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ, ನಾವು ಡೈರೆಕ್ಟಾಗಿ ಕಟ್ ಮಾಡಿದಾಗ
ಅಂದರೆ ಕ್ಯಾನ್ವಾಸ್ನ ಬಿಟ್ಟು ಅಂದರೆ ಕ್ಯಾನ್ವಾಸಲ್ಲೇ 3 ಇಂಚು 4 ಇಂಚು ಅಂತ ಮೆಷರ್ಮೆಂಟ್ ಮಾಡಿಕೊಂಡು ಕಟ್ ಮಾಡಿಕೊಂಡಾಗ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಸಾರಿ ಲೈನಿಂಗ್ ಪೀಸ್ ಮೇಲೆ ಈ ಥರ ಟ್ರೇಸ್ ಮಾಡಿಕೊಂಡು ಅದಾದಮೇಲೆ ಕ್ಯಾನ್ವಾಸ್ ಮೇಲೆ ಹಾಕ್ಕೊಂಡು ಟ್ರೇಸ್ ಮಾಡಿ ಈ ಥರ ಕಟ್ ಮಾಡಿಕೊಂಡು ಪ್ಯಾಚ್ ಮಾಡ್ಕೊಳ್ಳಿ. ಒಂದು ಸಾರಿ ಐರನ್ ಮಾಡಿಕೊಂಡು ತುಂಬ ಕ್ಲೀನಾಗಿ ಬರುತ್ತೆ. ತುಂಬ ಈಸಿ ಮೆಥಡ್ ಇದು. ಸೊ ಹಾಗಾಗಿ ಈ ಮೆಥಡ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಆಗಿದ್ದರೆ ತುಂಬಾ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಇದನ್ನು ಇವಾಗ ಏನು ಲೈನಿಂಗ್ ಪೀಸ್ ಇದೆ ಅದ್ರ ಮೇಲೆ ಇಟ್ಟು ಒಂದು ಸಾರಿ ಕ್ಲೀನಾಗಿ ಐರನ್ ಮಾಡ್ಕೊತೀನಿ. ಐರನ್ ಮಾಡ್ಕೊಳ್ಳುವಾಗ ಒಂದು ಟಿಪ್ ಹೇಳ್ತೀನಿ. ಕ್ಯಾನ್ವಾಸ್ಗೆ ಅಂದರೆ ಕ್ಯಾನ್ವಾಸಲ್ಲಿ ಒಂದು ಪಾರ್ಟು ಅಂದರೆ ಒಂದು ಸೈಡು ಸ್ವಲ್ಪ ಶೈನಿಂಗ್ ಇರುತ್ತೆ. ಆ ಒಂದು ಪೋರ್ಷನ್ನ ಆ ಒಂದು ಭಾಗವನ್ನು ನೀವು ಬಟ್ಟೆ ಮೇಲೆ ಇಟ್ಕೋಬೇಕು. ಇನ್ನೊಂದು ಸೈಡು ಶೈನಿಂಗ್ ಇರೋದಿಲ್ಲ, ಅದನ್ನು ಸೀದಾ ಇಟ್ಕೊಳ್ಳಿ. ಶೈನಿಂಗ್ ಇರೋ ಪಾರ್ಟ್ ಮೇಲೆ ಇಟ್ಕೊಂಡು ಐರನ್ ಮಾಡ್ಕೊಂಡಾಗ ಅದು ತಟ್ಟಂತೆ ಕ್ಯಾನ್ವಾಸ್ ಅಂಟ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ಸೊ ಈ ಥರ ಕ್ಯಾನ್ವಾಸ್ನ ಇಟ್ಟು ಆ ಲೈನಿಂಗ್ ಮೇಲೆ ಕ್ಲೀನಾಗಿ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಕ್ಯಾನ್ವಾಸ್ ಇಟ್ಟು ಐರನಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಕ್ಲೀನಾಗಿ ಐರನ್ ಮಾಡ್ಕೋಬೇಕು. ಸೊ ಐರನ್ ಮಾಡುವಾಗಲೂ ಕೂಡ ಈ ಥರ ಜರುಗಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನಿಧಾನವಾಗಿ ನೋಡಿಕೊಂಡು ಐರನ್ ಮಾಡ್ಕೊಳ್ಳಿ. ಸ್ವಲ್ಪ ಸುಟ್ಟು ಹೋಗೋ ಚಾನ್ಸಸ್ ಇರ್ಬೋದು. ಸೊ ಪೇಪರ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಹೀಟಲ್ಲಿ ಇಟ್ಕೊಂಡು ಕ್ಲೀನಾಗಿ ಐರನ್ ಮಾಡ್ಕೊಳ್ಳಿ. ಸೊ ಇವಾಗ ಕಂಪ್ಲೀಟಾಗಿ ನಾನು ಐರನ್ ಮಾಡ್ಕೊಂಡಿದ್ದಾಗಿದೆ. ಐರನ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ಕು ಹಾಗೆ ಏನು ಕ್ಯಾನ್ವಾಸ್ ಇದೆ ಮೂರನ್ನು ಕೂಡ ಗುಂಪಿನಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಬಂದು ಸೆಂಟರಲ್ಲೊಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಸ್ಟಿಚ್ ಯಾಕಪ್ಪ ಅಂತಂದರೆ ಕ್ಯಾನ್ವಾಸ್ ಆಗಿರ್ಬೋದು, ಮೇನ್ ಫ್ಯಾಬ್ರಿಕ್, ಲೈನಿಂಗ್ ಇದು ಯಾವುದೂ ಕೂಡ ಜರುಗಾಡಬಾರ್ದು ಅಂತ ನಾವು ಆಲ್ರೆಡಿ ಗುಂಪಿನಿಂದ ಸೇಫ್ಟಿ ಮಾಡ್ಕೊಂಡಿದ್ವಿ. ಬಟ್ ಆದರೂ ಇರಲಿ ಅಂತ ಫಸ್ಟಿಗೆ ನಾನು ಸೆಂಟರಲ್ಲೊಂದು ಸ್ಟಿಚಸ್ನ ಹಾಕೋತಾ ಇದ್ದೀನಿ. ಇದನ್ನು ಹಾಕೊಂಡಾದಮೇಲೆ ನಾವು ಏನು ರೌಂಡ್ ಕಟ್ ಮಾಡ್ಕೊಂಡಿದ್ವಿ ಕ್ಯಾನ್ವಾಸಲ್ಲಿ ಸೇಮ್ ಅದ್ರ ಮೇಲ್ಗಡೆ ನಿಧಾನವಾಗಿ ಒಂದ್ರ ಮೇಲೊಂದು ನಿಧಾನವಾಗಿ ಸ್ಟಿಚಸ್ನ ಹಾಕೋತಾ ಬರಬೇಕು. ಇದು ತುಂಬಾ ಸ್ಪೀಡ್ ಮಾಡಲಿಕ್ಕೆ ಹೋಗಬಾರ್ದು. ಎಷ್ಟು ತಾಳ್ಮೆಯಿಂದ ಎಷ್ಟು ಪೇಷನ್ಸಿಂದ ಮಾಡ್ತೀರಾ, ಟೈಮ್ ಕೊಡ್ತೀರಾ ನೀವು ಈ ಸ್ಟಿಚಿಂಗ್ಸ್ಗೆ, ಅಷ್ಟು ಕ್ಲೀನಾಗಿ ಸ್ಟಿಚಿಂಗ್ ಬರುತ್ತೆ. ನೀವು ಗಡಿಬಿಡಿ ಮಾಡ್ಕೊಂಡು ಏನಾದರೂ ಮಾಡ್ತು ಅಂದರೆ ಖಂಡಿತವಾಗ್ಲೂ ಸ್ಟಿಚಿಂಗ್ ಹಾಳೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ವಿತ್ ಪೇಷನ್ಸಿಂದ ಮಾಡಿ. ಇವಾಗ ಸ್ಟಿಚಿಂಗ್ ಹಾಕೋತಾ ಇದ್ದೀನಿ. ಈ ಥರ ಕರ್ವಲ್ಲಿ ಏನು ಕಟ್ಟಿಂಗ್ ಮಾಡಬೇಕಾಗಿರುತ್ತೆ, ಸ್ಟಿಚಸ್ ಹಾಕಬೇಕಾಗಿರುತ್ತೆ. ಆ ಸ್ಟಿಚಸ್ ಈ ಥರ ಸೈಡ್ ಸ್ಟಿಚಸ್ ಮಾಡುವಾಗ 1 ಸೆಕೆಂಡ್ ನಿಲ್ಲಿಸಿ ಮತ್ತು ಸ್ಟಿಚಸ್ನ ಸ್ಟಾರ್ಟ್ ಮಾಡಿ. ಮತ್ತು ತುಂಬ ಸಾಧ್ಯವಾದಷ್ಟು ಬಿಗಿನರ್ಸ್ ಆಗಿದ್ದರೆ ಸ್ಲೋವಾಗಿ ಸ್ಟಿಚ್ನ ಮಾಡ್ಕೋತಾ ಬನ್ನಿ. ಇಲ್ಲ ಅಂತಂದರೆ ನಿಜವಾಗ್ಲೂ ಬ್ಲೌಸ್ ಹಾಳಾಗುತ್ತೆ. ಅಂದ ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ನಿಧಾನವಾಗಿ ಸ್ಟಿಚಸ್ನ ಹಾಕೋತಾ ಬರಬೇಕು. ಇವಾಗ ನೋಡಿ ಕಂಪ್ಲೀಟಾಗಿ ಸ್ಟಿಚಸ್ ಹಾಕಾಗಿದೆ. ಸ್ಟಿಚಸ್ ಹಾಕಾದ ನಂತರ ಏನು ಎಕ್ಸ್ಟ್ರಾ ಪೀಸ್ ಇದೆ ಸೆಂಟರಲ್ಲಿ, ಆ ಪೀಸ್ನ ಕ್ಲೀನಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳುವಾಗ ನೋಡಿ ಈ ಥರ ಸೈಡಲ್ಲಿ ಕರ್ವ್ ಶೇಪ್ ಏನು ಬರುತ್ತೆ, ಈ ಒಂದು ಜಾಗದಲ್ಲಿ ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಕತ್ರಿ ಆಡಿಸಿ. ಯಾಕಂದರೆ ಕತ್ರಿ ಶಾರ್ಪ್ ಇರುತ್ತೆ, ನಮಗೆ ಗೊತ್ತಾಗದೆ ಕೆಲವೊಂದು ಸಾರಿ ಬೈ ಮಿಸ್ಟೇಕಾಗಿ ನಾವು ಏನು ಸ್ಟಿಚಸ್ ಮಾಡಿರ್ತೀವಿ ಅದರಿಂದ ಮುಂದೆ ಕತ್ರಿ ಹೋಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಬಿಗಿನರ್ಸ್ ಆಗಿದ್ದರೆ ಸಾಧ್ಯವಾದಷ್ಟು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ.
ಈ ಥರ ಕಟ್ ಮಾಡ್ಕೊಂಡಿದ್ದಾದ ನಂತರ ನಾವು ಕ್ಲೀನಾಗಿ ನ್ಯಾಚ್ನ ಹಾಕೋತಾ ಬರಬೇಕು. ನೋಡಿ ಈ ಥರ ನ್ಯಾಚ್ ಹಾಕ್ಕೊಂಡು ಏನು ಕರ್ವ್ ಶೇಪ್ ಇದೆ ಅಲ್ಲಿ ಸೈಡ್ ಶೇಪು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದಿಲ್ವ ಕರ್ವ್ ಶೇಪಲ್ಲಿ ಆ ಶೇಪ್ ಹತ್ರ ಕ್ಲೀನಾಗಿ ನ್ಯಾಚ್ ಹಾಕ್ಕೊಳ್ಳಿ. ವಿತ್ ಜೋಪಾನವಾಗಿ ನ್ಯಾಚ್ ಹಾಕ್ಕೊಳ್ಳಿ. ಏಕೆಂದರೆ ಅದು ನಾವು ಈ ಥರ ಫೋಲ್ಡ್ ಮಾಡಿದಾಗ ಒಂದೊಳ್ಳೆ ಫಿನಿಶಿಂಗ್ ಕೊಡುತ್ತೆ, ಒಳ್ಳೆ ಲುಕ್ ಕೊಡುತ್ತೆ. ಇಲ್ಲ ಅಂತಂದರೆ ನಿಜವಾಗ್ಲೂ ಅದು ನಾವು ಈ ಥರ ನ್ಯಾಚ್ ಹೊಡ್ಕೊಳ್ಳದೆ ಸ್ಟಿಚಸ್ ಅಂದರೆ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೊಂಡಾಗ ಒಂದು ರೀತಿ ಫಿನಿಶಿಂಗ್ ಕ್ಲೀನಾಗಿ ಬರೋದಿಲ್ಲ. ಹಾಗಾಗಿ ಒಂದು ಸಾರಿ ಕ್ಲೀನಾಗಿ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಗುಂಪಿನಗಳನ್ನೆಲ್ಲ ನಾನು ಕ್ಲೀನಾಗಿ ರಿಮೂವ್ ಮಾಡ್ಕೋತಾ ಇದ್ದೀನಿ. ರಿಮೂವ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಮತ್ತು ಎಕ್ಸ್ಟ್ರಾ ಲೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದೆರಡೂ ಕೂಡ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಎಕ್ಸ್ಟ್ರಾ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಉಲ್ಟಾ ಮಾಡ್ಕೊಳ್ಳುವಾಗ ಕ್ಲೀನಾಗಿ ನಮ್ಮ ಕೈ ಅಳತೆ ಹೇಗಿದೆ ಹಾಗೆಯೇ ಸ್ವಲ್ಪ ನಿಧಾನವಾಗಿ ಈ ಥರ ರಿಮೂವ್ ಮಾಡ್ಕೋತಾ ಬರಬೇಕು. ಅದು ರೌಂಡ್ ಶೇಪ್ ಬರೋದು, ಕಟ್ ಶೇಪ್ ಏನು ಮಾಡಿದ್ವಿ ಅದು ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ಬಿಗಿನರ್ಸ್ ಆಗಿದ್ದರೆ. ನಮ್ಗೆ ಅಭ್ಯಾಸ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಕ್ಲೀನಾಗಿ ಕಟ್ ಮಾಡ್ಕೋತಾ ಬರಬೇಕು. ಅಂದರೆ ಅದು ಶೇಪ್ ಏನಿದೆ ಅದನ್ನು ಉಲ್ಟಾ ಮಾಡ್ಕೋತಾ ಬರಬೇಕು. ಇದನ್ನು ಮಾಡ್ಕೊಂಡಿದ ನಂತರ ಮೇಲ್ಗಡೆಗೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಕಳೆದ ವಿಡಿಯೋನಲ್ಲಿ ಏನು ಬ್ಲೌಸ್ಗೆ ವರ್ಕ್ ಮಾಡಿ ತೋರಿಸಿದ್ದೆ ಸೇಮ್ ಕಟ್ ವರ್ಕು, ಸೇಮ್ ಅದೇ ಬ್ಲೌಸ್ದು ಇದು ಬ್ಯಾಕ್ ಪಾರ್ಟು. ಸೊ ಎರಡೂ ಕೂಡ ಕಟ್ ವರ್ಕ್ ಇಟ್ಟಿರೋದ್ರಿಂದ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಜೊತೆಗೆ ನಾನು ಫ್ರಂಟ್ ಕೂಡ ಕಟ್ ವರ್ಕ್ ಇಟ್ಕೊಂಡಿದ್ದೀನಿ. ಸೊ ಬ್ಲೌಸ್ ಕಂಪ್ಲೀಟ್ ಕಟ್ ವರ್ಕ್ ಇರೋದ್ರಿಂದ ಏನೋ ಒಂದು ರೀತಿ ಹೈ ಲುಕ್ ಕೊಡುತ್ತೆ. ಸೊ ನೋಡಿ ಈ ಥರ ಕ್ಲೀನಾಗಿ ಶೇಪ್ ಕೊಟ್ಕೋಬೇಕು. ಕುಟ್ಕೊಂಡಿದ್ದಾದ ನಂತರ ನಾವೇನು ಮಾಡಬೇಕು ಅಂದರೆ ಇವಾಗ ಒಂದೊಂದು ಟಾಪ್ ಸ್ಟಿಚ್ನ ಕೊಡ್ತಾ ಬರಬೇಕು. ಟಾಪ್ ಸ್ಟಿಚ್ ಕೊಡುವಾಗಲೂ ಅಷ್ಟೇ ಕ್ಲೀನಾಗಿ ಕೊಡಬೇಕು. ಯಾಕಂದರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಕ್ಯಾನ್ವಾಸು ಇದೆಲ್ಲ ಒಂದೇ ಸಾರಿ ಬಂದುಬಿಡುತ್ತೆ. ನೋಡಿಕೊಂಡು ಕ್ಲೀನಾಗಿ ಶೇಪ್ನ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ನ ಕೊಡ್ತಾ ಬನ್ನಿ. ನಿಮಗೇನಾದರೂ ಈ ಥರ ಉಲ್ಟಾ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದರೆ ಪೆನ್ಸಿಲ್ ಅಥವಾ ಈ ಥರ ಸ್ಕ್ರೂ ಡ್ರೈವರ್ಸ್ ಹೆಲ್ಪ್ ತಗೊಂಡು ಕ್ಲೀನಾಗಿ ಇದನ್ನು ಫೋಲ್ಡ್ ಮಾಡ್ಕೋತಾ ಬರಬೇಕು. ಏನಾದರೂ ಕಷ್ಟ ಆದರೆ ಆಲ್ಮೋಸ್ಟ್ ನ್ಯಾಚ್ ಹೊಡೆದು ನಾವು ಈ ಥರ ಸ್ಟಿಚ್ ಮಾಡಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಬೈ ಮಿಸ್ ಏನಾದರೂ ಆದರೆ ಈ ಥರ ಸ್ಕ್ರೂ ಡ್ರೈವಲ್ಲಿ ಕ್ಲೀನಾಗಿ ಹಿಂದ್ಗಡೆಯಿಂದ ಮಾಡ್ಕೊಂಡಾಗ ಕ್ಲೀನಾಗಿ ಬರುತ್ತೆ. ನೋಡಿ ಇವಾಗ ನಂದು ಕ್ಲೀನಾಗಿ ಬ್ಲೌಸ್ ಶೇಪ್ ಕರೆಕ್ಟಾಗಿ ಬಂದಿದೆ. ಏನು ಕಟ್ ವರ್ಕ್ ಶೇಪ್ ಇದೆ ಅದು ಇವಾಗ ಒಂದೊಂದು ಮೇನ್ ಫ್ಯಾಬ್ರಿಕ್ಕಿಗೆ ಏನಿದೆ ಉಲ್ಟಾ ಮಾಡ್ಕೊಂಡಿದ್ವಿ ಅದನ್ನು ಕ್ಲೀನಾಗಿ ಟಾಪ್ ಸ್ಟಿಚ್ನ ಕೊಟ್ಕೋತಾ ಬರಬೇಕು. ಟಾಪ್ ಸ್ಟಿಚ್ ಕೊಡುವಾಗಲೂ ಅಷ್ಟೇ ಕೆಳಗಡೆ ನಾವೇನಾದರೂ ಏನು ಲೈನಿಂಗ್ ಪೀಸ್ ಇರುತ್ತೆ ಅದು ಏನಾದರೂ ಬೈ ಮಿಸ್ಸಾಗಿ ಡಬಲ್ ಫೋಲ್ಡ್ ಆಗ್ಬೋದು ಅಥವಾ ಕ್ಯಾನ್ವಾಸ್ ವಿತ್ ಲೈನಿಂಗ್ ಪೀಸ್ ಎರಡೂ ಕೂಡ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ. ಬೈ ಮಿಸ್ ನೀವು ಕೊಡುವಾಗ ಸಾಧ್ಯವಾದಷ್ಟು ನೋಡಿಕೊಂಡು ನಿಧಾನವಾಗಿ ಕೊಡಿ. ಯಾಕಂದರೆ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಯಾವುದಾದ್ರೂ ಅಟ್ಯಾಚ್ ಮಾಡಿಕೊಂಡ್ರೆ ಮತ್ತೆ ಆ ಸ್ಟಿಚಸ್ ಎಲ್ಲ ರಿಮೂವ್ ಮಾಡಬೇಕು ಅಂದರೆ ಒಂದು ರೀತಿ ಹಿಂಸೆ ಆಗುತ್ತೆ. ಈ ಥರ ಕ್ಲೀನಾಗಿ ಒಂದು ಬೆರಳಿನ ಸಹಾಯದಿಂದ ಕ್ಲೀನಾಗಿ ಕೆಳಗಡೆಯಿಂದ ಆ ಬಟ್ಟೆನ ಸ್ವಲ್ಪವಾಗಿ ಮುಂದಕ್ಕೆ ತಳ್ತಾ ಬರಬೇಕು. ಆವಾಗ ನಮಗೆ ಕ್ಲೀನಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಆಲ್ಮೋಸ್ಟ್ ನ್ಯಾಚ್ ಆಗಿರೋದ್ರಿಂದ ಫಿನಿಶಿಂಗ್ ಕರೆಕ್ಟಾಗೇ ಬರುತ್ತೆ. ಬೈ ಮಿಸ್ ವೇರಿಯೇಷನ್ಸ್ ಆದರೆ ಇನ್ನೊಂದು ಸಾರಿ ಕ್ಲೀನಾಗಿ ಕೊಟ್ಕೋತಾ ಬನ್ನಿ. ನಿಮಗೆ ಡಬಲ್ ನ್ಯಾಚ್ ಕೊಡಬೇಕು, ಡಬಲ್ ಸ್ಟಿಚ್ ಕೊಡಬೇಕು ಅಂತಂದರೂ ಕೊಡ್ಬೋದು. ಅಥವಾ ಇದ್ರ ಮೇಲ್ಗಡೆ ನಾವು ಏನು ಲೇಸ್ ಏನಾದರೂ ಅಟ್ಯಾಚ್ ಮಾಡ್ಕೋಬೋದು ಅಥವಾ ಸ್ಟೋನ್ಸ್ ಏನಾದರೂ ಇಟ್ಕೋಬೇಕು ಅಂತಂದರೂ ಕೂಡ
ಇಟ್ಕೋಬೋದು, ದಟ್ಸ್ ಆಪ್ಷನಲ್. ಮತ್ತು ಹಾಗಾಗಿ ದಾರಗಳನ್ನು ಕೂಡ ಮಧ್ಯ ಕಟ್ ಮಾಡ್ಕೊಳ್ಳಿ. ಇದು ಬಂದು ಎಕ್ಸ್ಟ್ರಾ ಪೀಸ್. ಇದು ಯಾವ ಪೀಸಪ್ಪ ಅಂತಂದರೆ ಈ ಬ್ಲೌಸ್ ಏನಿದೆ ಇದರ ಸ್ಯಾರಿ ಪೀಸ್ ನಮಗೆ ಎಷ್ಟು ಬೇಕು ಅಂತ ಕರೆಕ್ಟಾಗಿ ತೊಗೋಬೇಕು. ಉದ್ದ ಮತ್ತು ಅಗಲ ನನಗೆ 9 ಇದ್ದರೆ ಸಾಕು, ಯಾಕಂದರೆ ಸ್ವಲ್ಪ 8 ಬೇಕು, ಬಟ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಲೆಂತ್ ಇದೆ ಬಟ್ ಅಗಲ ಇಲ್ಲ ಬಟ್ಟೆ, ಹಾಗಾಗಿ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ನಾನು ಮಧ್ಯ ಸೆಂಟರಲ್ಲಿ ಸ್ವಲ್ಪ ಪೋಟ್ಲಿ ಬಟನ್ಸ್ ಹಾಕಿ ಸ್ಟಿಚ್ ಮಾಡಿಕೊಂಡು ಒಂದು ಡಿಸೈನ್ ಕೊಡೋಣ ಅಂತ ಅಂದ್ಕೊಂಡು ಇದನ್ನು ತೊಗೋತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪಲ್ಲಿ ಬಟ್ಟೆನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಸ್ಟಿಚ್ ಹಾಕ್ಕೊಂಡು ಇದ್ರ ಮೇಲೆ ಕ್ಲೀನಾಗಿ ಇನ್ನೊಂದು ಟಾಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಯಾಕಂದರೆ ನನಗೆ ಬಟ್ಟೆ ಕಡಿಮೆ ಇರೋದ್ರಿಂದ ಈ ಥರ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ಯಾರಿ ಪೀಸಲ್ಲಿ ಈ ಥರ ವರ್ಕ್ ಮಾಡಿಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ ಬ್ಲೌಸ್ ಅನ್ನೋ ಒಂದು ಕಾರಣಕ್ಕೆ ಈ ಥರ ಮಾಡ್ಕೋತಾ ಇದ್ದೀವಿ. ಸೊ ಇದೇ ಅಳತೆಗೆ ನನಗೆ ಒಂದು ಕ್ಯಾನ್ವಾಸ್ನ ತೊಗೋತಾ ಇದ್ದೀನಿ. ಕ್ಯಾನ್ವಾಸ್ ನಿಮಗೆ ಇದೇ ಅಳತೆಯಲ್ಲಿ ಸಿಕ್ಕಿದ್ರೆ ಓಕೆ. ಬೈ ಮಿಸ್ ಕಡಿಮೆ ಏನಾದರೂ ಆಯಿತು ಅಂತಂದರೆ ದಯವಿಟ್ಟು ಕ್ಯಾನ್ವಾಸ್ನ ಜಾಯಿಂಟ್ ಮಾಡ್ಕೋಬೋದು. ಹಾಗೆ ಹೀಗೆ ಅಂದ್ಕೊಳ್ಳೋಕೆ ಹೋಗ್ಬೇಡಿ, ದಯವಿಟ್ಟು ಆ ಥರ ಮಾಡಲೂಬೇಡಿ. ಜೊತೆಗೆ ಲೈನಿಂಗ್ ಪೀಸ್ ಏನಿದೆ ಅದನ್ನು ಕೂಡ ಈ ಥರ ತೊಗೊಂಡು ಕ್ಲೀನಾಗಿ ಮೊದಲು ಏನು ಕೇಸರಿ ಕಲರ್ ಬಟ್ಟೆ ತೊಗೊಂಡಿದ್ವಿ ಅದೇ ಅಳತೆಗೆ ಲೈನಿಂಗ್ ಪೀಸ್ನ ಕೂಡ ಒಂದು ಕಟ್ ಮಾಡಿಕೊಂಡು ಇಟ್ಕೋಬೇಕು. ಈ ಕ್ಯಾನ್ವಾಸ್ ಲೆಂತ್ ಇದೆ, ಬಟ್ ನನಗೆ ಎಷ್ಟು ಅಗಲ ಬೇಕು ಅದಷ್ಟು ಅಗಲ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಇನ್ನೊಂದು ಕ್ಯಾನ್ವಾಸ್ನ ತೊಗೋತಾ ಇದ್ದೀನಿ. ಇದನ್ನು ನೋಡಿದೆ ಎಕ್ಸ್ಟ್ರಾ ಇರೋಷ್ಟು ಕ್ಯಾನ್ವಾಸ್, ಬಟ್ ಯಾವುದೂ ಓಕೆ ಆಗ್ತಾಯಿಲ್ಲ, ಹಾಗಾಗಿ ಇನ್ನೊಂದು ಕ್ಯಾನ್ವಾಸ್ ತೊಗೊಂಡು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ನಾವು ಫಸ್ಟಿಗೆ ಬಂದು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಪೂರ್ತಿ ಬಾಕ್ಸ್ ಶೇಪಲ್ಲಿ. ಆವಾಗ ನನಗೆ ಎಷ್ಟು ಬೇಕು ಅಂದರೆ ನನಗೆ ಬೇಕಾಗಿರೋದು 9 ಇಂಚಸ್ ಬಿಡ್ತು ಮತ್ತು 9 ಇಂಚಸ್ ಲೆಂತು. 1 ಇಂಚ್ ಎಕ್ಸ್ಟ್ರಾ 8 ಕರೆಕ್ಟಾಗಿ ಬೇಕು, ಬಟ್ 1 ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚ್ಚಿಂಗೋಸ್ಕರ. ಸೊ ಇಲ್ಲೂ ಕೂಡ ಅದೇ ಥರ ತೊಗೋತೀನಿ. ಈ ಥರ ಕ್ಯಾನ್ವಾಸ್ನ ಒಳಗಡೆ ಹಾಕ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚಿಂಗ್ ಆದ ನಂತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಆಲ್ಮೋಸ್ಟ್ ನನಗೆ 10 ಇಂಚಸ್ 9.5 ಇಂಚಸ್ ಲೆಂತೇ ಸಿಕ್ಕಿದೆ, ಬಿಡ್ತು ಮತ್ತು ಲೆಂತ್ ಎರಡೂ 9 ಇಂಚಸ್ಸೇ ಓಕೆ. ಬಟ್ ನಾನು ಕಟ್ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂತಂದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾನ ಆಮೇಲೆ ಕಟ್ ಮಾಡ್ಕೊಳ್ಳೋಣ, ಇವಾಗಲೇ ಕಟ್ ಮಾಡ್ಕೊಳ್ಳೋದು ಬೇಡ ಅಂತ 1/2 ಇಂಚ್ಗೆ ನಾನು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕರೆಕ್ಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿ ಕಟ್ ಮಾಡ್ಕೋತೀನಿ ಸೆಂಟರ್ಗೆ. ಬಿಕಾಸ್ ಪೋಟ್ಲಿ ಬಟನ್ಸ್ನ ಇಲ್ಲಿ ನಾನು ಆ್ಯಡ್ ಮಾಡಬೇಕು. ಪೋಟ್ಲಿ ಬಟನ್ಸ್ ಹಾಕೋದ್ರಿಂದ ಅದು ಒಂದು ರೀತಿ ಹೈ ನೆಕ್ ಕೊಡುತ್ತೆ, ಹೈ ಅಟ್ರಾಕ್ಷನ್ ಕೊಡುತ್ತೆ ಸಿಕ್ಕಾಪಟ್ಟೆ. ಪೋಟ್ಲಿ ಬಟನ್ಸ್ ಹೇಗೆ ಮಾಡೋದು ಅಂತ ಬೇಕು ಅಂದರೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿಕೊಡ್ತೀನಿ. ಸೊ ಈ ಥರದ್ದು ಒಂದು ಪೋಟ್ಲಿ ರಿಂಗ್ಸ್ ಬರುತ್ತೆ, ಇದು ಥರ್ಮಕೋಲಲ್ಲಿ. ಅಲ್ಲಿಗೆ 2 ಇಂಚಸ್ 1 ಇಂಚಸ್ ನೀವು ಎಷ್ಟು ಇಂಚಸ್ ಆದರೂ ಒಂದು ಬಟ್ಟೆ ತೊಗೊಂಡು ನಾವು ಯಾವ ಬಟ್ಟೆಯಿಂದ ಪೋಟ್ಲಿ ಬಟನ್ಸ್ ಮಾಡಬೇಕು ಅಲ್ಲಿ ಆ ಬಟ್ಟೆಗೆ ಸೆಂಟರ್ಗೆ ಬಟನ್ ಪೋಟ್ಲಿ ಏನು ಬರುತ್ತೆ ಥರ್ಮಕೋಲ್ದು ಅದನ್ನು ಅಲ್ಲಿಟ್ಟು ಕ್ಲೀನಾಗಿ ಒಂದು 3ರಿಂದ 4 ಸುತ್ತು ಅಥವಾ 10 ಸುತ್ತನ್ನ ಕ್ಲೀನಾಗಿ ಈ ಥರ ಹಾಕೋಬೇಕು. ಆ ಸುತ್ತುಗಳನ್ನು ಹಾಕೊಂಡಾದ ನಂತರ ನಾವು ಹೂ ಹೇಗೆ ಗಂಟು ಲಾಕ್ ಮಾಡ್ತೀವಿ ಆ ಥರ ಒಂದು ಅಥವಾ 2 ಲಾಕ್ ಮಾಡಿಕೊಂಡ್ರೆ ಕ್ಲೀನಾಗಿ ಪೋಟ್ಲಿ ಬಟನ್ ರೆಡಿಯಾಗುತ್ತೆ. ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಈ ಥರದ್ದೊಂದು ಫ್ಯಾಬ್ರಿಕ್ ತೊಗೊಂಡು ಒಂದು ಚಿಕ್ಕ ಫ್ಯಾಬ್ರಿಕ್ಕು ಇದಕ್ಕೆ ಈ ಥರ್ಮಕೋಲ್ ರಿಂಗ್ನ ಒಳಗಡೆ ಇಟ್ಕೋತಾ ಇದ್ದೀನಿ. ಸೆಂಟರ್ಗೆ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಈ ಥರ ಕ್ಲೀನಾಗಿ ಕ್ಲೋಸ್ ಮಾಡಿಕೊಂಡು ಒಂದು ನಾರ್ಮಲ್ ಥ್ರೆಡ್ಡಿಂದ ಏನು ನಾವು ಕಾಟನ್ ಥ್ರೆಡ್ಡು ಸ್ಟಿಚಿಂಗ್ ಮಾಡ್ತೀವಿ ಅದು ಯಾವ ಥ್ರೆಡ್ ಆದರೂ ಓಕೆನೆ, ಆ ಥ್ರೆಡ್ಡಿಂದ ಒಂದು 4-5 ಅಥವಾ ಒಂದು 10 ಆದರೂ ಪರವಾಗಿಲ್ಲ ರೌಂಡ್ಸ್ನ ಕ್ಲೀನಾಗಿ ಹಾಕ್ಕೊಂಡು ಕ್ಲೀನಾಗಿ 1-2 ಲಾಕ್ ಮಾಡ್ಕೋಬೇಕು. ಈ ಥರದ್ದು ಒಂದಷ್ಟು ಪೋಟ್ಲಿ ಬಟನ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಪೋಟ್ಲಿ ಬಟನ್ಸ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಕು ಅಂದರೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ, ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದನ್ನು ನಾನು ಕ್ಲೀನಾಗಿ ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಯಾವುದಕ್ಕೆ ಒಂದು ಶೇಪ್ ಕಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ಒಂದು ಸೈಡ್ನ ಪಕ್ಕಕ್ಕಿಟ್ಟು ಇನ್ನೊಂದು ಸೈಡ್ನ ತೊಗೊಂಡು
ಪೋಟ್ಲಿ ಬಟನ್ಸ್ನ ಈ ಕಡೆ ಸೈಡು ಅಂದರೆ ಕ್ಯಾಮ್ರಾ ಸೈಡ್ ಮುಖ ಮಾಡಿಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಪೋಟ್ಲಿ ಬಟನ್ಸ್ ಹಾಕುವಾಗ ಆಲ್ಮೋಸ್ಟ್ ಸಿಂಗಲ್ ಫೂಟಲ್ಲಿ ಹಾಕಿದ್ರೆ ಬೆಸ್ಟ್. ಡಬಲ್ ಫೂಟಲ್ಲಿ ಹಾಕೋಕ್ಕಾಗಲ್ವಾ ಮೇಡಮ್ ಅಂತ ಕೇಳ್ಬೋದು. ಬಿಕಾಸ್ ನಾನು ಡಬಲ್ ಫೂಟಲ್ಲೇ ಇವಾಗ ಹಾಕ್ತಾ ಇರೋದು. ಡಬಲ್ ಫೂಟಲ್ಲಿ ಹಾಕಿದ್ರೆ ಏನಪ್ಪ ಅಂತಂದರೆ ಪೋಟ್ಲಿ ಅದೇನಿದೆ ಅದು ರೌಂಡ್ ಶೇಪು ಅದು ಸ್ವಲ್ಪ ಪ್ರೆಸ್ ಆದಾಗ ಸ್ವಲ್ಪ ಮೆತ್ತಗಾಗುತ್ತೆ ಅನ್ನೋ ಚಾನ್ಸ್. ಜೊತೆಗೆ ಫಿನಿಷಿಂಗ್ ಕರೆಕ್ಟಾಗಿ ಬರಲ್ಲ ಅಂತ ಕೆಲವರು ಹೇಳ್ತಾರೆ. ಬಟ್ ನಾಟ್, ಫಿನಿಷಿಂಗ್ ಕರೆಕ್ಟಾಗಿ ಬರುತ್ತೆ. ನಾವು ಯಾವ ಥರ ಸ್ಟಿಚ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಆ ರೌಂಡ್ಸ್ ಏನಿದೆ ಅದರಿಂದ ಒಂದು ಗೆರೆಯಷ್ಟು ಬಿಟ್ಟು ನಾವು ಕ್ಲೀನಾಗಿ ಸ್ಟಿಚ್ ಹಾಕೋತಾ ಹೋದರೆ ಡಬಲ್ ಫೂಟಲ್ಲೂ ಕೂಡ ನಿಧಾನವಾಗಿ ಸ್ಟಿಚಸ್ನ ಹಾಕೋಬೋದು. ಈ ಥರ ಸ್ಟಿಚಸ್ ಆದ ನಂತರ ಇವಾಗ ಕ್ಲೀನಾಗಿ ನಮಗೆ ಎಕ್ಸ್ಟ್ರಾ ಏನು ಪೀಸಸ್ ಏನಿದೆ ಪೋಟ್ಲಿ ಪೀಸಸ್ಸು ಆ ಪೀಸಸ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಇವಾಗ ಇನ್ನೊಂದು ಪೀಸ್ ಏನಿದೆ ಅದನ್ನು ಇದ್ರ ಮೇಲ್ಗಡೆ ಸೀದಾ ಪಾರ್ಟ್ ಒಳಗಡೆ ಇಟ್ಕೊಂಡು ಇದ್ರ ಮೇಲ್ಗಡೆ ಈ ಉಲ್ಟಾ ಪಾರ್ಟ್ನ ಮೇಲ್ಗಡೆ ಮಾಡಿಕೊಂಡು ಕ್ಲೀನಾಗಿ ಒಂದು ಸ್ಟಿಚ್ ಮಾಡ್ಕೋತೀನಿ. ನೋಡಿ ಈ ಥರ ಕ್ಲೀನಾಗಿ ಒಂದು ಸ್ಟಿಚ್ ಹಾಕೋಬೇಕು. ಸೀದಾ ಪಾರ್ಟು ಒಳಗಡೆ ಇರಬೇಕು, ಉಲ್ಟಾ ಪಾರ್ಟ್ ಏನಿದೆ ಅದು ಮೇಲ್ಗಡೆ ಇರಬೇಕು. ಇವಾಗ ಇದನ್ನು ಓಪನ್ ಮಾಡಿದ್ರೆ ಪೋಟ್ಲಿ ಬಟನ್ಸ್ ಈ ಥರ ಕಾಣಿಸುತ್ತೆ. ನಾನು ಇನ್ನೊಂದು ಟಾಪ್ ಸ್ಟಿಚಸ್ನ ಕೂಡ ಹಾಕೋತೀನಿ. ಡಬಲ್ ಸ್ಟಿಚ್ ಹಾಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ, ಆ ಕಾರಣಕ್ಕೋಸ್ಕರ. ಇವಾಗ ಕ್ಲೀನಾಗಿ ಪೋಟ್ಲಿ ಬಟನ್ಸ್ ಕಾಣಿಸ್ತಾ ಇದೆ. ಜೊತೆಗೆ ಡಬಲ್ ಸ್ಟಿಚ್ ಹಾಕೋದ್ರಿಂದ ಸೇಫ್ಟಿಯಾಗೂ ಕೂಡ ಇರುತ್ತೆ. ಇವಾಗ ನಾವು ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇವಾಗ ನಾವು ಕ್ಲೀನಾಗಿ ಬ್ಲೌಸ್ ಏನು ರೆಡಿ ಮಾಡ್ಕೊಂಡಿದ್ವಿ ಕಟ್ ವರ್ಕ್ ಮಾಡಿ ಅದನ್ನು ಇವಾಗ ಈ ಥರ ಸೆಂಟರ್ಗೆ ಕ್ಲೀನಾಗಿ ಇಟ್ಕೊಂಡು ನಮಗೆ ಎಷ್ಟು ಅಳತೆಗೆ ಬೇಕು ಅದನ್ನು ನೋಡಿಕೊಂಡು ಕುಂಪಿನಿಂದ ಅಟ್ಯಾಚ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವಿಲ್ಲಿ ಒಂದು ಶೇಪ್ನ ಕೊಡಬೇಕು, ಬೋಟ್ ಶೇಪ್ನ ಮೇಲ್ಗಡೆ. ಅದನ್ನು ಹೇಗೆ ಕೊಡಬೇಕು ಅಂತ ಕ್ಲೀನಾಗಿ ನೋಡ್ಕೋಬೇಕು ನಾವು. ಯಾಕಂದರೆ ನಾವು ಎಕ್ಸ್ಟ್ರಾ ತೊಗೊಂಡಿದ್ವಿ ಅಲ್ವಾ, ಸೊ ಆ ಕಾರಣಕ್ಕೋಸ್ಕರ ಲೆಂತ್ ಎಷ್ಟು ಬೇಕು ವಿಡ್ತ್ ಎಷ್ಟು ಬೇಕು ಅಂತ ಕ್ಲೀನಾಗಿ ನೋಡಿಕೊಂಡು ಈ ಥರ ನಾನು ಫಸ್ಟಿಗೆ ಗುಂಪಿನಿಂದ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮೊದಲು ಫಸ್ಟು ಬೋಟ್ನ ಕೊಡಬೇಕು. ಆ ಕಾರಣಕ್ಕೆ ಇದನ್ನು ಪಕ್ಕಕ್ಕಿಟ್ಟು ಕ್ಲೀನಾಗಿ ಬೋಟ್ನ ಕೊಟ್ಕೋತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಕಟ್ ಮಾಡಿಕೊಂಡು ಇವಾಗ ಅದು ನಾನು ಲೆಂತ್ ಹೆವಿ ಆಗುತ್ತೆ ಅಂತ ವಿಡಿಯೋಲಿಂದ ನಾನು ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ ಪೈಪಿಂಗ್ ಕೊಡೋದನ್ನು. ಸೊ ಇವಾಗ ಈ ಥರ ಆ ಕಡೆ ಈ ಕಡೆ ಗುಂಪಿನ ಹಾಕ್ಕೊಂಡು ಕ್ಲೀನಾಗಿ ತುಂಬ ನಿಧಾನವಾಗಿ ಸ್ಟಿಚಸ್ನ ಅದನ್ನು ಅಟ್ಯಾಚ್ ಮಾಡ್ಕೋತಾ ಬರಬೇಕು. ಇವಾಗ ಕಂಪ್ಲೀಟಾಗಿ ಅಟ್ಯಾಚಿಂಗ್ ಆಗಿದೆ. ಇವಾಗ ನೋಡಿ ಬ್ಯಾಕ್ ಸೈಡ್ ಏನಿದೆ ಇದರಲ್ಲಿ ಉಳಿದಂಥ ಎಕ್ಸ್ಟ್ರಾ ಪೀಸಸ್ ಎಲ್ಲನೂ ಕೂಡ ಕ್ಲೀನಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಇದಿದ್ದರೆ ತುಂಬ ಹೆವಿ ಅಂತ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಬಿಟ್ಟು ಒಂದು ಅರ್ಧ ಇಂಚ್ ಆದರೆ ಸಾಕು, 1/4 ಇಂಚು ಹೆವಿನೇ ಬಿಟ್ಟು ಕ್ಲೀನಾಗಿ ಎಲ್ಲ ಕಟ್ ಮಾಡ್ಕೋಬೇಕು. ನಾನು ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಅಟ್ಯಾಚ್ ಮಾಡ್ಕೊಂಡಿಲ್ಲ, ಹಾಗಾಗಿ ಲೈನಿಂಗ್ ಪೀಸಸ್ನ ಪಕ್ಕಕ್ಕಿಟ್ಟು ಇಲ್ಲಿ ನೋಡಿ ಈ ಥರ ಪಕ್ಕಕ್ಕಿಟ್ಟು ಮೇನ್ ಫ್ಯಾಬ್ರಿಕ್ನ ಪಕ್ಕಕ್ಕಿಟ್ಟು ಲೈನಿಂಗ್ ಪೀಸ್ ಏನಿದೆ ಅದಕ್ಕೆ ಈ ಕ್ಯಾನ್ವಾಸ್ ನಾವೇನು ಡಿಸೈನ್ ಮಾಡ್ಕೊಂಡಿದ್ವಿ ಅದೆರಡೂ ಕೂಡ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋತಾ ಬರಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಹಿಂದ್ಗಡೆ ಬೆನ್ನ ಹತ್ರ ಒತ್ತೋ ಥರ ಆಗೋದಿಲ್ಲ, ಜೊತೆಗೆ ಅದು ಎಲ್ಲೂ ಕೂಡ ರಿಮೂವ್ ಆಗೋದಿಲ್ಲ. ಒಂದು ರೀತಿ ಸ್ಟಿಚಬಲ್ ಥರ ಪಕ್ಕದಲ್ಲೇ ಇರುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಒಂದು ರೀತಿ ಹೊತ್ತೋದೆ ಅಂತ ಅನ್ಕೋಬೋದು, ಆ ಥರ ಏನೂ ಅನಿಸೋದಿಲ್ಲ. ಇವಾಗ ನಾವು ಲೈನಿಂಗ್ಗೆ ಈ ಕ್ಯಾನ್ವಾಸ್ನ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಅಟ್ಯಾಚಿಂಗ್ ಆಗಿದೆ. ಅಟ್ಯಾಚ್ ಆದ ತಕ್ಷಣ ಇವಾಗ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋತೀನಿ.
ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಇದನ್ನು ಕಂಪ್ಲೀಟಾಗಿ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂತ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ಸ್ನ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಸರ್ಕಲ್ಸ್, ನಿಮ್ಮ ಫ್ರೆಂಡ್ಸ್ ಅಂದರೆ ಟೈಲರಿಂಗ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಜೊತೆಗೆ ನೀವು ಕೂಡ ಸಿಂಪಲ್ಲಾಗಿ ಮನೆಯಲ್ಲೇ ಸ್ಟಿಚ್ ಮಾಡ್ಕೋಬೋದು. ಸೊ ಈ ಥರ ಕಂಪ್ಲೀಟ್ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿದ್ದಾದ ನಂತರ ನಮಗೆ ಏನು ಬ್ಯಾಕಲ್ಲಿ ಡಾಟ್ಸ್ ಬರಬೇಕು ಆ ಡಾಟ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಕಟಿಂಗ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಬಟ್ ಬೈ ಮಿಸ್ ಏನಾದರೂ ನೋಡಿಲ್ಲ ಅಂದರೆ ಇಲ್ಲಿ ಇನ್ನೊಂದು ಸಾರಿ ಮಾರ್ಕ್ ಮಾಡ್ಕೋತೀನಿ. ಬಟ್ ನೀವು ಈ ಸ್ಟಿಚಿಂಗ್ ವಿಡಿಯೋ ನೋಡೋದಕ್ಕಿಂತ ಮೊದಲು ಒಂದು ಸಾರಿ ಕಟಿಂಗ್ ವಿಡಿಯೋ ನೋಡ್ಕೊಂಡು ಬನ್ನಿ, ಅವಾಗ ನಿಮಗೆ ಖಂಡಿತವಾಗ್ಲೂ ಇನ್ನೂ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ಆಯಿತು. ಇವಾಗ ಡಾಟ್ಸ್ ಮಾಡ್ಕೋಬೇಕು. ಡಾಟ್ಸ್ಗೆ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಸೊಂಟದ ಅಳತೆ ಹತ್ರ ಲೆಂತ್ ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು ಅದನ್ನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದೆ. ಆದರೂ ಕೂಡ ಇನ್ನೊಂದು ಸರಿ ತೊಗೋತಾ ಇದ್ದೀನಿ. 4.5 ಇಂಚಸ್ ಲೆಂತ್ ಅಥವಾ 3.5 ಇಂಚು, ಆಲ್ಮೋಸ್ಟ್ 3.5 ಇಂಚು ಪರ್ಫೆಕ್ಟಾಗಿರುತ್ತೆ. ಬಿಕಾಸ್ ನಮ್ಮದು ನೆಕ್ ಡೀಪ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಅರ್ಧ ಇಂಚಷ್ಟು ಡೌನಲ್ಲಿದ್ದರೆ ನಮಗೆ ಕ್ಲೀನಾಗಿ ಬರುತ್ತೆ ಬ್ಲೌಸು. ಇಲ್ಲಾಂದರೆ ಮೇಲ್ಗಡೆ ಎತ್ಕೊಳ್ಳೋದು ಆ ಥರ ಪ್ರಾಬ್ಲಮ್ಸ್ ಆಗ್ಬೋದು. ಹಾಗಾಗಿ ಡಾಟ್ಸ್ನ ಕ್ಲೀನಾಗಿ ನೋಡಿಕೊಂಡು ಇಟ್ಕೊಳ್ಳಿ. ಮತ್ತು ಡಾಟ್ ಹಾಕುವಾಗಲೂ ಅಷ್ಟೇ ಬ್ಯಾಕ್ ಸೈಡ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ ಮತ್ತು ಎಂಡಿಂಗಲ್ಲೂ ಕೂಡ ಲಾಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇದಿಷ್ಟು ಆದಮೇಲೆ ನಾವೀಗ ಕೆಳಗಡೆಗೆ 1 ಇಂಚಿನ ಒಂದು ಪಟ್ಟಿನ ಅಟ್ಯಾಚ್ ಮಾಡಬೇಕು. ಸೊ ಕಾಟನ್ ಫ್ಯಾಬ್ರಿಕ್ ಏನಿದೆ ಲೈನಿಂಗ್ ಫ್ಯಾಬ್ರಿಕ್ಕು ಅದರಲ್ಲಿ ನಾನು 1.5 ಇಂಚಿನಷ್ಟು ಬಟ್ಟೆನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಬಂದು ನಮಗೆ ಬ್ಯಾಕ್ ಸೈಡ್ ಎಷ್ಟು ಲೆಂತ್ ಇರುತ್ತೆ ಸೊಂಟದ ಅಳತೆ ಹತ್ರ ಅದಷ್ಟು ಲೆಂತ್ನ ತೊಗೊಂಡು 1.5 ಇಂಚಷ್ಟು ಅಗಲ ಇರುವಂತಹ ಪಟ್ಟಿಯನ್ನು ಕಟ್ ಮಾಡ್ಕೋತಾ ಇದ್ದೀನಿ ಕ್ಲೀನಾಗಿ. ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ ಪಾರ್ಟ್ ಏನಿದೆ ಅದಕ್ಕೆ ಮೇಲ್ಗಡೆಗೆ ಕ್ಲೀನಾಗಿ ಈ ಥರ ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ದಾರ ಸ್ವಲ್ಪ ಕಟ್ಟಾಗಿತ್ತು, ಹಾಗಾಗಿ ಮತ್ತೆ ನಾನು ದಾರಾನ ಸೂಜಿಗೆ ಹಾಕೋತಾ ಇದ್ದೀನಿ. ಸೊ ಬ್ಯಾಕಲ್ಲಿ ಈ ಥರ ನಾವು ಪಟ್ಟಿನ ಹಾಕೊಳ್ಳೋದ್ರಿಂದ ಒಂದು ಬೆನ್ನ ಹತ್ರ ಎತ್ಕೊಳ್ಳೋದು ತಪ್ಪುತ್ತೆ ಮತ್ತು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಸೊ ಈ ಥರ ಒಂದು ಅರ್ಧ ಇಂಚ್ ನಾವು ಮೊದಲೇ ಏನು ಸ್ಟಿಚಿಂಗೋಸ್ಕರ ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ ಆ ಸ್ಟಿಚಿಂಗ್ ಮಾರ್ಜಿನ್ ಹತ್ರ ಕರೆಕ್ಟಾಗಿ ಅರ್ಧ ಇಂಚು ಅಥವಾ 1/4 ಇಂಚ್ ಆದರೂ ಓಕೆನೇ ಕ್ಲೀನಾಗಿ ಈ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡು ಕೊನೆಯದಾಗಿ ಈ ಥರ ಒಂದು ಚಿಕ್ಕದು ನ್ಯಾಚ್ ಹಾಕ್ಕೊಂಡು ಈ ಪಟ್ಟಿನ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಒಂದು ರನ್ನಿಂಗ್ ಸ್ಟಿಚ್ ಹಾಕೋತೀನಿ. ನೀವು ಬೇಕು ಅಂತಂದರೆ ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಸ್ಟಿಚಸ್ನೇ ಹಾಕೋಬೋದು, ಮಿಷಿನ್ ಸ್ಟಿಚಸ್ನೇ. ಈ ಥರ ಟಾಪ್ ಸ್ಟಿಚ್ ಕಿನ್ನರಿ ಸ್ಟಿಚಸ್ ಹಾಕೊಂಡಾಗ ನಮಗೆ ಫೋಲ್ಡ್ ಮಾಡಲಿಕ್ಕೆ ಇನ್ನೂ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇನ್ನೊಂದು ಸ್ಟಿಚಸ್ನ ಹಾಕೊಳ್ಳೋದು. ಇವಾಗ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ನಮಗೆ ಬೇಕು ಅಂದರೆ ಹೇಳಿದ್ನಲ್ಲ ಹೆಮ್ಮಿಂಗ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ಟಿಚಸ್ ಕೂಡ ಹಾಕೋಬೋದು. ನಾನು ಹೆಮ್ಮಿಂಗ್ ಮಾಡ್ಕೋತೀನಿ, ಹಾಗಾಗಿ ಆಮೇಲೆ ಮಾಡ್ಕೋತೀನಿ. ನೋಡಿ, ಬ್ಲೌಸ್ ಡಿಸೈನ್ ತುಂಬ ಈಸಿ, ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ ಫೋಟೋ ಕೂಡ ಪಕ್ಕದಲ್ಲೇ ಹಾಕ್ತೀನಿ ನೋಡಿ, ಬ್ಯಾಕ್ ಸೈಡ್ ಹೇಗೆ ಕಾಣಿಸುತ್ತೆ ಅಂತ ವೇರ್ ಮಾಡಿದಾಗ. ಸೊ ಥ್ಯಾಂಕ್ ಯು ಸೋ ಮಚ್.